TRP ಬಂದಿರೋದು ದಿಲ್ಲಿಯಿಂದ ಅಂತ ಹೇಳ್ತಾರೆ, ಇನ್ನು ಕೆಲವರು ಸುದೀಪ್ ಸರಿಂದ ಅಂತ ಹೇಳ್ತಾರೆ. ನಿಮ್ಮ ಪ್ರಕಾರ ಯಾರಿಂದ ಬಂದಿದೆ ಸರ್? ಕರ್ನಾಟಕದ TRP ಬಂದಿರೋದು ಬಿಗ್ ಬಾಸಿಂದ ಅನ್ನೋದು ನಿಜ. ಬಿಗ್ ಬಾಸ್ 12 ಸೀಸನಲ್ಲೂ TRP ಇತ್ತು, TRP ಇಲ್ಲ ಅಂತ ಹೇಳ್ತಾ ಇಲ್ಲ, TRP ಇತ್ತು. ಆದರೆ ಈ ಸತಿ ಜಾಸ್ತಿ ಹೈಪ್ ಕ್ರಿಯೇಟ್ ಮಾಡಿರೋದು ಗಿಲ್ಲಿಯಿಂದ ಹೈಪ್ ಕ್ರಿಯೇಟ್ ಆಗಿದೆ, ಕ್ರೇಜ್ ಕ್ರಿಯೇಟ್ ಆಗಿದೆ. ಮತ್ತು ಸರ್ ಇವಾಗ ಫ್ಯಾಂಡಮು ಸುದೀಪ್ ಸರ್ಗೆ ಹೆಂಗಿದೆಯೋ, ದರ್ಶನ್ ಸರ್ಗೆ ಹೆಂಗಿದೆಯೋ, ಇವಾಗ ಫ್ಯಾಂಡಮ್ ಅವ್ರಿಗೂ ಹಂಗೆ ಇದೆ ಸರ್. ಅವರು ಏನು ಕಮ್ಮಿ ಇಲ್ಲ ಇವಾಗ ಫ್ಯಾಂಡಮಲ್ಲಿ ಇರೋದ್ರಲ್ಲಿ. ಯಾಕೆ ಅಂದರೆ ಎಲ್ಲೇ ನೋಡಿದ್ರು ಸೋಷಿಯಲ್ ಮೀಡಿಯಾದಲ್ಲೂ ನೋಡಿದ್ರು ಅವರೇ. ಯಾವುದೇ ಸೋಷಿಯಲ್ ಮೀಡಿಯಾ ಆಗಲಿ, ಒಂದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ವಾಟ್ಸಪ್ ಶೀಟ್ಸ್ ಆಗ್ತಿದೆ, ಮತ್ತು ಇದರಲ್ಲಿ ಯೂಟ್ಯೂಬ್ ಬ್ಲಾಗ್ಸಲ್ಲಿ ಆಗ್ತಿದೆ. ಅವರಿಂದ ತುಂಬ ಜನ ಸೋಷಿಯಲ್ ಮೀಡಿಯಾದವರು ಯೂಸ್ ಮಾಡ್ಕೊತಾ ಇದ್ದಾರೆ. ಯಾಕೆಂದರೆ ನಾವು ಗಿಲ್ಲಿಗೆ ಸಪೋರ್ಟ್ ಮಾಡ್ತೀವಿ ಅನ್ನೋರು ಮಾಡ್ತಾ ಇದ್ದಾರೆ. ಮತ್ತು ನಮ್ಮನ್ನ ಫಾಲೋ ಮಾಡ್ಕೊಳ್ಳಿ, ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಅದನ್ನು ಜಾಸ್ತಿ ಆಗ್ತಾಯಿದೆ ಅಲ್ವಾ? ಅದರಿಂದನೂ ಮಾಡ್ತಾ ಇದ್ದಾರೆ. ದೆನ್ ಅದು ಅವರ ಪ್ರೀತಿ, ಅವ್ರ ಅಭಿಮಾನ. ಮಾಡ್ಕೊಳ್ಳೋರು ಮಾಡ್ಕೋಬೋದು, ಬಿಡೋರು ಬಿಡ್ಬೋದು. ಈಗ ನೋಡಿ 3 ದಿವಸದಲ್ಲಿ 1 ಮಿಲಿಯನ್ ಫಾಲೋವರ್ಸ್ ಬಂದಿದ್ದಾರೆ. ಹೌದು ಸರ್, ಯಾರಿಗೂ ಆ ಥರ ಬಂದಿಲ್ಲ. ಈ ಕಳೆದ 12 ಸೀಸನಲ್ಲಿ ಮಿಲಿಯನ್ ದಾಟೋರು ಯಾರೂ ಇಲ್ಲ. ರಾಘವೇಂದ್ರ ಹುಣಸೂರು ಅವ್ರಿಗೂ ಆ ಥರ ಇಲ್ಲ. ಯಾರು 90% ಬಿಗ್ ಬಾಸ್ಗೆ ಹೋದವ್ರು ಹೋಗಿ ಬಂದಿರೋರ್ಗೆ ಯಾರಿಗೂ ಆ ಥರ ಆಗಿರೋಂಥ ಒಬ್ರಿಗೂ ಇಲ್ಲ. ನಾನು ನೋಡಿದ್ದೀನಿ. ಆದರೆ ಈ ಸೀಸನಲ್ಲಿ ಅಷ್ಟೇ ಹೈಪ್ ಕ್ರಿಯೇಟ್ ಮಾಡಿರೋದು ಜಸ್ಟ್ ಅವರು ಸರ್. ಹೆಂಗೆ ಅಂದರೆ ಅವರು ಫಸ್ಟ್ ಡೇಯಿಂದ ಎಂಟರ್ಟೈನ್ ಮಾಡ್ಕೊಂಡು ಬಂದ್ಬಿಟ್ಟು ಸರ್ ಅವರು ಕ್ರಿಯೇಟ್ ಮಾಡ್ಕೊಂಡು ಹೋಗಿದ್ರು. ಪ್ರಥಮ್ನ ಹೇಳ್ಬೋದು ಎಲ್ಲರೂ, ಪ್ರಥಮ್ನು ಮತ್ತು ಇವ್ರನ್ನ ಯಾರೋ ಹನುಮಂತನ ಮಿಕ್ಸ್ ಮಾಡಿ ಎಲ್ಲ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಏನು ಮಾಡಿದ್ದಾರೆ, ಅವ್ರನ್ನ ನೋಡಿದ್ದಾರೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು. ಆದರೆ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ. ಅವ್ರು ಆಡ್ತಾ ಇರೋದಕ್ಕೆ ಅಲ್ಲಿ ಅಷ್ಟು ಸರ್ವೈವ್. ಅವ್ರು ಡೈರೆಕ್ಟಾಗಿ ಹೇಳ್ತಾರೆ, ನಾನು ಕಾಮಿಡಿನೇ ಮಾಡೋಕ್ಕೆ ಬಂದಿರೋದು. ಇಲ್ಲಾಂದರೆ ನನ್ನ ಕಾಮಿಡಿಯನ್ ಅಲ್ಲದೆ ಇದ್ದರೆ ನನ್ನ ಕರೆಸ್ಕೋತಾ ಇರಲಿಲ್ಲ, ಇಲ್ಲಿಗೆ ನನ್ನ ಯಾರು ಅಂತ ಗುರುತಿಸ್ತಾ ಇರಲಿಲ್ಲ ಅಂತ ಅವ್ರು ಡೈರೆಕ್ಟಾಗೇ ಹೇಳ್ತಾರೆ. ಎಲ್ಲ ಸ್ಟಾರ್ಗಳಿಗೂ ಎದೆ ಮೇಲೆ ಹಚ್ಚಿ ಹಾಕೊಳ್ಳೋದು, ಕೈಲಿ ಭಾವಚಿತ್ರ ಸರ್ ನಾನು ಹಾಕೊಂಡಿದ್ದಾರೆ ಕೈ ಮೇಲೆ. ಸರ್ ಡೈರೆಕ್ಟಾಗಿ ಹೇಳ್ತೀನಿ, ಒಂದು ಮನುಷ್ಯನಿಗೆ ಯಾವತ್ತೂ ಆಟೋ ಮೇಲೆ ಫೋಟೋ ಬೀಳುತ್ತೋ, ಯಾರಿಗೆ ಆಗಿಲ್ಲ ಆಟೋ ಮೇಲೆ ಮೈ ಮೇಲೆ ಫೋಟೋ ಬೀಳುತ್ತೋ, ಅವರ ಟ್ಯಾಟೂಸು ಮತ್ತು ಫೋಟೋಸ್ ಬೀಳುತ್ತೋ, ಅವತ್ತು ಆ ಮನುಷ್ಯ ಏನೋ ಸಾಧನೆ ಮಾಡಿದ್ದಾನೆ, ಏನೋ ಒಂದು ಅವರು ಕ್ರಿಯೇಟ್ ಮಾಡಿದ್ದಾರೆ, ಫ್ಯಾಂಡಮ್ ಅವ್ರಿಗಿದೆ ಅಂತಲೇ ಕ್ರಿಯೇಟ್ ಆಗೋದು. ಇಲ್ಲ ಅಂದರೆ ಸರ್ ದರ್ಶನ್ ಸರ್ಗೆ ಆಗಲಿ ಯಾವುದೇ ಟಾಪ್ ಹೀರೋಗಳಿಗೂ ಯಾರಿಗೂ ಆಗಿರಲಿಲ್ಲ ಸರ್. ಅವ್ರವ್ರ ಫ್ಯಾಂಡಮ್ ಅಂದರೆ ಅವ್ರ ಜೊತೆಗಿರೋರೆಲ್ಲ ಬೆನ್ಸ್ ಕಾರ್ ಮೇಲೆ, BMW ಕಾರ್ ಮೇಲೆಲ್ಲ ಹಾಕ್ಕೊಬೋದು ಅಷ್ಟೇ. ಯಾರು ಆಟೋ ಮೇಲೆ ಅಷ್ಟು ಸುಲಭವಾಗಿ ಆಟೋ ಡ್ರೈವರ್ಗಳು ಯಾರನ್ನೂ ಹಾಕ್ಕೊಳ್ಳಲ್ಲ ಸರ್. ಆಟೋ ಡ್ರೈವರ್ಗಳು ಯಾರನ್ನೂ ಅಷ್ಟು ಸುಲಭವಾಗಿ ಅವ್ರ ಆಟೋ ಮೇಲೆ ಯಾರನ್ನೂ ಹಾಕ್ಕೋತಾರೆ ಅಂದರೆ ಅವ್ರಿಗೆ ಇಷ್ಟ ಆಗಿರೋದಕ್ಕೆ. ಸರ್ ಒಬ್ಬ ಮನುಷ್ಯ ಇಡೀ ಬೆಂಗಳೂರಲ್ಲ, ಇಡೀ ಕರ್ನಾಟಕದಲ್ಲೇ ಆಟೋ ಡ್ರೈವರ್ಗೆ ಆ ಮನುಷ್ಯ ಇಷ್ಟ ಆಗಿದ್ದಾನೆ ಅಂದರೆ ಯಾಕೆಂದರೆ ಲೋಕಲ್ ಮಾತ್ರನೇ ಆಟೋ ಡ್ರೈವರ್ಗಳು ಲೋಕಲ್ ಅವ್ರಿಗೆ. ಯಾಕೆಂದರೆ ದಿನನಿತ್ಯ ಎಂಟರ್ಟೈನ್ಮೆಂಟ್, ದಿನನಿತ್ಯ ದುಡಿತಾ ಇರ್ತೀವಿ ನಾವು. ಬೆಳಗ್ಗೆ ಅಷ್ಟೊತ್ತಿಗೆ ಎದ್ದು ಬಂದರೆ ಸಾಯಂಕಾಲದವರೆಗೂ ದುಡಿತಾ ಇರ್ತೀವಿ. ಆ ಮನುಷ್ಯನಿಗೆ ಎಂಟರ್ಟೈನ್ಮೆಂಟ್ ಅನಿಸಿದ್ರೆ ಮಾತ್ರನೇ ಆ ಮನುಷ್ಯ ಖುಷಿ ಬಿದ್ದು ಹೋಗೋದು. ಒಂದು ಫಿಲಮ್ ಸೆಲೆಬ್ರೇಷನ್ ಆಗಿದೆ, ಒಂದು ಶೋ ಸೆಲೆಬ್ರೇಷನ್ ಆಗಿರಲಿ, ಯಾವುದೇ ಆಗಿದ್ರೆ ಅವಾಗಲೇ ಆಟೋ ಡ್ರೈವರ್ಗಳು ಸೆಲೆಬ್ರೇಟ್ ಮಾಡೋದು ಸರ್. ಇಲ್ಲಾಂದರೆ ಯಾರು ಮಾಡೋದು. ನೋಡಿದ್ದೀರಾ ಸರ್ DKD ನೋಡಿದ್ದೀನಿ, ಭರ್ಜರಿ ಬ್ಯಾಚುಲರ್ಸ್ನ ನೋಡಿದ್ದೀನಿ, ಕಾಮಿಡಿ ಕಿಲಾಡಿಗಳನ್ನ ನೋಡಿದ್ದೀನಿ. ಸರ್ ಕಾಮಿಡಿ ಕಿಲಾಡಿಗಳು ಜಗ್ಗೇಶ್ ಸರ್ ಒಂದು ಮಾತು ಹೇಳಿದ್ದೀನಿ, ಏನಂತ, ಇವನು 1 ವರ್ಷದಷ್ಟೊತ್ತಿಗೆ ಅವ್ರಿಗೆ ಛತ್ರಿ ಹಿಡ್ಕೊಂಡು ಒಬ್ಬ ಇರ್ತಾನೆ, 4 ಜನ ಬೌನ್ಸರ್ಸ್ಗಳು ಬರಬೇಕು ಸರ್. 4 ಜನನೂ ಸಾಲಲ್ಲ ಸರ್ ಇವಾಗ ಅವ್ರಿಗಿರೋ ಫ್ಯಾಂಡಮ್ಗೆ 4 ಜನನೂ ಸಾಲಲ್ಲ. ಛತ್ರಿ ಅಲ್ಲ ಸರ್, ಸುಮಾರು ಜನ ಬಕೀಟೇ ಹಿಡಿತಿದ್ದಾರೆ. ಒಂದು ವೇಳೆ ಇಲ್ಲಿ ಒಳಗಡೆ ಇದ್ರ ಬಗ್ಗೆ ಇಷ್ಟು ಗೊತ್ತಿಲ್ಲ, ಹೊರಗಡೆ ಬಂದ್ರೆ ಯಾವ ಗೊತ್ತಿಲ್ಲ ಅಲ್ಲ ಸರ್, ಗೊತ್ತಿಲ್ಲ ಅಲ್ಲ ಸರ್. ಫ್ಯಾಮಿಲಿ ರೌಂಡಲ್ಲಿ ಗೊತ್ತಾಗಿದೆ, ಇವತ್ತು ಮಲ್ಲಮ್ಮ ಹೋಗಿದ್ದಾರೆ ಅಂತ ಗೊತ್ತಾಗಿದೆ. ಒಂದು ಹಿಂಟ್ ಗೊತ್ತಿರುತ್ತೆ, ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಆಗಿರುತ್ತೆ ಡೌಟ್ ಸರ್, ಅದು ಡೌಟ್. ಯಾವ ಥರ ತಗೊಳ್ತಾರೆ ಅನಿಸಿದೆ ಸರ್ ತಗೊಳೋದಕ್ಕೆ ಸರ್ ಅವರ ವ್ಯಕ್ತಿತ್ವ. ನಾನು ಬಿಗ್ ಬಾಸ್ ಅವ್ರು ನೋಡಿ ಅವ್ರು ಖುಷಿನೇ ಆದರೂ ಹಂಗೆ ತಗೋತಾರೆ ನೋಡಿರೋದಕ್ಕೆ ಸರ್. ನಮ್ಗೆ ಅವ್ರು ಇಷ್ಟ ಆಗಿದೆ, ಅದಕ್ಕೆ ಖುಷಿ ಆದರೂ ಹಂಗೆ ತಗೋತಾರೆ, ದುಃಖ ಆದರೂ ಓಕೆ ಇಷ್ಟೇ. ನಾನು ಸೋತ್ನ ಗೆದ್ದೆ ಅಷ್ಟೇ. ನಿನ್ನೆ ಸ್ಪೀಚ್ ಕೊಟ್ಟರೆ ಹೇಗೆ ಅನ್ನಿಸ್ತು ಸರ್? ಖುಷಿ ಆಯಿತು. ಅಂದರೆ ಅವರು ಒಂದು ಕರ್ನಾಟಕ ಜನತೆ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ. ಗೆಲ್ಲಿಸ್ತಾರೆ ಸೋಲಿಸ್ತಾರೆ ಅಲ್ಲ, ಒಂದು ನಂಬಿಕೆ ಇಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗ್ತಾರೆ ಅನ್ಸುತ್ತೆ.
ಗಗನ ಗಿಲ್ಲಿ, ಗಗನ ಯಶಸ್ವಿನಿ, ಗಗನ ಕಾವ್ಯ, ಯಾವ ಜೋಡಿ ಇಷ್ಟ ಆಗುತ್ತೆ? ಸರ್ ಗಗನ ಇದು ಕಾವ್ಯನ? ಗಿಲ್ಲಿ ರಕ್ಷಿತಾ ಮತ್ತೆ ಗಿಲ್ಲಿ ಇಷ್ಟ ಆಗ್ತಾರೆ. ಯಾಕೆ ಸರ್? ಸರ್ ಸರ್ ಮೊನ್ನೆ ಒಂದು ಎಪಿಸೋಡ್ ಒಂದು ಸಣ್ಣದಾಗಿ ನೋಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ನಾನು ಅವ್ರಿಗೋಸ್ಕರ ಟಾಸ್ಕ್ ಆಡಿರ್ತಾರೆ, ಅದೇ ಜ್ಯೂಸ್ ತಗೊಬಂದು ಕೊಡೋದು ರಕ್ಷಿತಾ ಅವರು. ದೆನ್ ಸರ್ ಎಲ್ಲೇ ಆದರೂ ಇಲ್ಲಿನ ಬಿಟ್ಕೊಟ್ಟಿಲ್ಲ, ಅಲ್ಲೇ ಮಾತಾಡಿದ್ದಾರೆ ಅಂದರೆ ಇವರು ಹಂಗೆ ನಡ್ಕೊಬೇಕಿತ್ತು ಅಂತ ಅನಿಸುತ್ತೆ. ಯಾಕೆಂದರೆ ರಕ್ಷಿತಾ ಅವರು ಎಲ್ಲೇ ಹೋದ್ರು ಇಷ್ಟ, ಅವ್ರಿಗೆ ಏನಿದೆಯೋ ಅದನ್ನು ಫೇಸ್ ಟು ಫೇಸ್ ಹೇಳ್ತಾರೆ. ಇವರು ಹೇಳಿರೋದು ನಾನು ಕಾವ್ಯ ಈ ಶೋಗೋಸ್ಕರ ಮಾತ್ರ ಜೊತೆಗಿರೋದು ಸಿಂಪತಿ ಥರ ಅನಿಸ್ತಿಲ್ಲ ಸರ್? ಅದು ಹಿಂಗೆ ಅಂದರೆ ಜಸ್ಟ್ ಏನೋ ಪ್ರೆಸೆನ್ಸಲ್ಲಿ ಇದ್ದಾರೆ, ಇರಬೇಕು. ಫ್ಯೂಚರ್ಗೆ ಅವರು ಡಿಸೈಡ್ ಮಾಡಿರೋಲ್ಲ, ಇವರು ಡಿಸೈಡ್ ಮಾಡಿರೋ ಪ್ರೆಸೆನ್ಸ್ ಇದ್ದಾರೆ, ಇರಲಿ, ಮೂವ್ ಆನ್ ಆಗಲಿ. ಇರೋಷ್ಟು ದಿನ ಅವರು ಚೆನ್ನಾಗಿರೋಣ, ನಾವು ಚೆನ್ನಾಗಿರೋಣ ಅಷ್ಟೇ. ಫೈನಲ್ ಆಗಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು? ಸರ್ ಗಿಲ್ಲಿ ಗೆಲ್ಲಬೇಕು, ಗಿಲ್ಲಿ ಗೆಲ್ತಾರೆ. ಯಾರು ಗೆಲ್ಲಬಾರ್ದು ನಿಮ್ಮ ಪ್ರಕಾರ? ಧ್ರುವಂತ್ ಗೆಲ್ಲಬಾರ್ದು, ಅಶ್ವಿನಿ ಮೇಡಮ್ ಇಬ್ಬರು ಗೆಲ್ಲಬಾರ್ದು. ಯಾಕೆ ಅಂದರೆ ವ್ಯಕ್ತಿತ್ವದ ಆಟ ಸರ್. ವ್ಯಕ್ತಿತ್ವದ ಆಟ ಅಂದರೆ ಅಲ್ಲಿ ಹೋದಾಗ ಹೆಂಗಿರ್ತಾರೋ ಕೊನೆದಾಗ ಹಂಗೆ ಬರಬೇಕು. ಗುಡ್ ಆರ್ ಬ್ಯಾಡ್, ಪಾಸಿಟಿವ್ ನೆಗೆಟಿವ್ ಎಲ್ಲ ಕಡೆ ಇದೆ. ನಾನು ಒಳ್ಳೆಯವನಲ್ಲ, ನೀವು ಒಳ್ಳೆಯವರಲ್ಲ, ಆದರೆ ಹೆಂಗಿರ್ತೀವೋ ಹಂಗೆ ಇರಬೇಕು. ನಾನು ಕೆಟ್ಟವನು, ಒಳ್ಳೆಯವನು. ನಾನು ಎರಡನ್ನ ಮಿಕ್ಸ್, ನನಗೆ ಒಳ್ಳೇದು ಅನ್ಸಿದ್ದು ಒಳ್ಳೇದು, ಕೆಟ್ಟದ್ದು ಅನ್ಸಿದ್ದು ಕೆಟ್ಟದ್ದು. ಸರ್ ಈ ಸತಿ ಸುದೀಪ್ ಅವ್ರಿಗೆ ಟ್ರೋಲ್ ಮಾಡಿರೋದು ಮಾತಲ್ಲೇ ನಗಿಸ್ತಾ ಅಂದರೆ ಗಿಲ್ಲಿ ಒಬ್ಬನೇ. ಹೌದು, ಇಷ್ಟು ವರ್ಷದಲ್ಲಿ ಸುದೀಪ್ ಸರ್ನೇ ಟ್ರೋಲ್ ಮಾಡೋ ರೀತಿ ಮಾತಾಡಿರೋದು ಸೀಸನ್ಸ್ ಯಾವುದೂ ಇಲ್ಲವೂ ಇಲ್ಲ. ಸೊ ಅದಕ್ಕೋಸ್ಕರನೇ ಅವರೇ ಗೆಲ್ಲಬೇಕು. ಯಾಕೆ ಅಂದರೆ ಅವರೇನೇ ಕೊಟ್ಟರು ತಗೋತಾರೆ, ಏನೇ ಆ ಥರ ಇದ್ದಾರೆ ಅಂತ ನಮ್ಗನ್ಸುತ್ತೆ. ಈಗ ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದ ತನಕ ಗಿಲ್ಲಿ ಎಲ್ಲರೂ ಗಿಲ್ಲಿ ಇಷ್ಟಪಡುವಂಥ ಒಂದು ಕ್ಯಾರೆಕ್ಟರ್ ಅವರು. ಹೌದು ಸರ್, ಹಾಗಾಗಿ ಅವ್ರು ಗೆದ್ದರೆ ಒಳ್ಳೇದು ಅಂತ ಒಳ್ಳೆಯದು ಸರ್. ಯಾಕೆಂದರೆ ಒಂದು ಎಕ್ಸಾಂಪಲ್ ಸೆಟ್ ಮಾಡ್ತಾರೆ, ಎಕ್ಸಾಂಪಲ್ ಸೆಟ್ ಆಗುತ್ತೆ. ಕಾಮಿಡಿಯನ್ಗೂ ಒಂದು ಎಕ್ಸಾಂಪಲ್ ಸೆಟ್ ಆಗುತ್ತೆ. ದೆನ್ ಹೆಂಗೆ ಯಾವ ಸಿಚುವೇಶನ್ನ ಹಿಂಗೆ ತಗೊಬೇಕು ಅನ್ನೋದು ಸೆಟ್ ಆಗುತ್ತೆ. ಮತ್ತು ಅವರು ಸರ್ ಎಲ್ಲರೂ ಸಿಂಪತಿ, ಅವ್ರ ತಂದೆ ತಾಯಿ ಬಂದಾಗ ಸರ್ ಯಾರು ತಂದೆ ತಾಯಿ ಬಿಟ್ಟು ಅವರು ಎಲ್ಲರೂ ತುಂಬ ದೂರನೇ ಅವರು ಶೂಟಿಂಗ್ಗಳು ಮಾಡೋದು. ಸರಿನಾ, 2 ತಿಂಗಳು ಹೋಗಿರ್ತಾರೆ, ಮತ್ತು ಅವರು ತಂದೆ ತಾಯಿನೆಲ್ಲ ಮೀಟ್ ಮಾಡಿರಲ್ಲ. ಯಾಕೆಂದರೆ 15 ಡೇಸ್ 20 ಡೇಸ್ಗೆ ಒಂದು ಸತಿ ಮೀಟ್ ಮಾಡೋದು. ಫ್ಯಾಮಿಲಿ ರೌಂಡ್ ಅಂತ ಕಳಿಸಿದಾಗ ಅಷ್ಟು ಡ್ರಾಮ್ಯಾಟಿಕ್ಕಾಗಿ ಮಾತಾಡೋದು ಇಷ್ಟ, ಅಷ್ಟು ಸಿಂಪತಿ, ಅಷ್ಟು ಡ್ರಾಮ್ಯಾಟಿಕ್ಕಾಗಿ ಮಾತಾಡೋದು ಸರಿ ಇರಲಿಲ್ಲ ಅನ್ಸುತ್ತೆ. ನೋಡಿ, ಸಿಂಪಲ್ಲಾಗಿ ಅವ್ರ ತಂದೆ ತಾಯಿ ಬಂದರು ಮಾತಾಡಿದ್ರು. ಯಾಕೆಂದರೆ ಅವರು ವರ್ಷಾನ್ಗಟ್ಲೆ ಊರು ಬಿಟ್ಟವರು, ಅದು ಇಲ್ಲಿಯವರು ವರ್ಷಾನ್ಗಟ್ಲೆ ಊರು ಬಿಟ್ಟವರು. ಅವ್ರು ಮಾತಾಡಿದ್ರ ಎಷ್ಟು ನೀಟಾಗಿ ಮಾತಾಡಿದ್ರು, ಹೆಂಗೆ ಸ್ವೀಕರಿಸಿದ್ರು, ಏನು ಮಾತಾಡಬೇಕು ಅದನ್ನು ಮಾತಾಡಿದ್ರು. ಅಷ್ಟು ಕಾಮನ್ ಪೀಪಲ್. ಇವಾಗ ನಮ್ಮ ತಂದೆ ತಾಯಿನೇ ಆಗಿರಲಿ ಸರ್, ನಾವು ಆಟೋ ಹೋಗಿರ್ತೀವಿ, ಒಂದೊಂದು ದಿನ ಹೋಗಲ್ಲ, ಒಂದೊಂದು ದಿನ ಹೋಗ್ತೀವಿ. ಇಲ್ಲ ನಾನು ಲಾರಿ ಡ್ರೈವರು, ಹೋದ್ರೆ ಸುಮಾರು ದಿವಸ ಹೋದರೆ ಬರೋದೇ ಇಲ್ಲ. ಸೊ ಅದಕ್ಕೋಸ್ಕರನೇ ಹೇಳ್ತಾ ಇರೋದು. ನಾವು ನೋಡಿದ ತಕ್ಷಣ ಖುಷಿ ಆಗುತ್ತೆ, ಮಾತಾಡಿಸ್ತೀವಿ, ಏನು ಮಾಡಬೇಕು ಮಾಡ್ತೀವಿ. ಆ ಥರ ಸಿಂಪಲ್ಲಾಗಿ ಹೆಂಗೆ ನಡ್ಸ್ಕೊಂಡು ಹೋಗ್ಬೇಕು. ಇವಾಗ ನಾವು 1-2 ತಿಂಗಳು 3 ತಿಂಗಳು ಊರಲ್ಲಿಲ್ಲ, ಎಲ್ಲ ಹೊರದೇಶಕ್ಕಿದ್ದಾರೆ, ಇಲ್ಲ ಔಟ್ ಆಫ್ ಸ್ಟೇಟ್ಗೆ ಹೋಗಿದ್ದಾರೆ ಅಂದರೆ ತಂದೆ ತಾಯಿ ನೋಡಿದ ತಕ್ಷಣ ಗಳ ಅಂತ ಅಳೋರು ಯಾರೂ ಇಲ್ಲ. ಆಚೆಗಡೆ ಪೀಪಲ್ಸ್, ನೀವೇ ಆಗಲಿ ನಾನೇ ಆಗಲಿ ಗಳ ಅಮ್ಮ ಮಿಸ್ ಯು, ಐ ಲವ್ ಯು ಮನಸ್ಸಲ್ಲಿ ಎಲ್ಲರಿಗೂ ಪ್ರೀತಿ ಇದ್ದೇ ಇರುತ್ತೆ ತಂದೆ ತಾಯಿ ಮೇಲೆ. ಆದರೆ ಅಷ್ಟು ಡ್ರಾಮ್ಯಾಟಿಕ್ಕಾಗಿ ಯಾರು ಮಾಡಿ. ಓಕೆ ಸರ್, ತುಂಬ ಚೆನ್ನಾಗಿ ಮಾತಾಡಿದ್ರಿ. ನಿಮ್ಮ ಹೆಸರು? ಗಿರೀಶ್ ಅಂತ ಸರ್. ಓಕೆ.